ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಮೀನಾ ಎಲ್ಲರೂ ಕೂತಿರ್ತಾರೆ ಹಾಲಲ್ಲಿ, ಅಲ್ಲಿಗೆ ಕಾಫಿನ ತಗೊಬಂದ್ಬಿಟ್ಟು ಎಲ್ರಿಗೂ ಕೊಡ್ತಾಳೆ. ಆದರೆ ರೋಹಿಣಿ ಮತ್ತು ಮನೋಜ್ಗೆ ಕಾಫಿ ಕೊಡಲ್ಲ. ಅದನ್ನು ನೋಡಿಬಿಟ್ಟು ರೋಹಿಣಿ ಸಿಟ್ಟಿನಿಂದ ಅವಳೇನೆ ಕಾಫಿನ ತಗೊಂಡೋಗ್ಬಿಟ್ಟು ಮನೋಜಿಗೆ ಕೊಡ್ತಾಳೆ. ಸೂರ್ಯ ತೂಕಡಿಸ್ತಿರ್ತಾನೆ. ಅದನ್ನು ನೋಡಿಬಿಟ್ಟು ರಂಗನಾಥ್ರವರು, ಯಾಕೋ ಸೂರ್ಯ ರಾತ್ರಿ ನಿದ್ದೆ ಸರಿಯಾಗಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ, ರಾತ್ರಿ ಎಲ್ಲ ರಕ್ತದಾನ ಮಹಾದಾನ ಕಾರ್ಯಕ್ರಮ ಇತ್ತು ಅಂತಾನೆ. ಅದಕ್ಕೆ ಶ್ರುತಿ ಅವ್ರ ತಂದೆ, ಏನು ರಕ್ತದಾನನ ಅಂತ ಹೇಳಿದಾಗ ಶಾಂತಮ್ಮ, ಯಾರನ್ನು ಕೇಳ್ಕೊಟ್ಟು ರಕ್ತನ, ನಿನಗೆ ರಕ್ತ ಕೊಟ್ಟಿರೋದು ನಾನು ಅಂದಾಗ ಸೂರ್ಯ, ಅದು ನನಗೆ ಗೊತ್ತು ನಿನಗೆ ಗೊತ್ತು, ಆ ಸೊಳ್ಳೆಗಳಿಗೆ ಹೆಂಗೆ ಗೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರೋಹಿಣಿ ಬೇಕಂತಲೇ ಕಿತಾಪತಿ ತೆಗಿಯೋಕ್ಕೋಸ್ಕರ ಹೀಗೆ ಹೇಳ್ತಾಳೆ, ಹೀಗೇನು ಶ್ರುತಿ ಮತ್ತು ರವಿನೂ ನಿಮ್ಮ ಮಂಚದ ಮೇಲೆ ಮಲ್ಕೊತಿರೋದು ನಿಮಗೆ ಇಷ್ಟ ಆಗ್ತಿಲ್ಲ, ಹಾಗಾದರೆ ಆಂಟಿ ಮತ್ತು ಅಂಕಲ್ ಬಂದಿರೋದು ತಪ್ಪು ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಮೀನಾ ನಾವೆಲ್ಲಂದ್ವಿ ಹಾಗೆ, ಏನು ರೋಹಿಣಿ ಹೀಗೆಲ್ಲ ಮಾತಾಡ್ತೀಯ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ರಂಗನಾಥ್ರವರು, ಸುಮ್ಮನೆ ಇರಿ ಒಂದು ಸ್ವಲ್ಪ, ಹೀಗೆ ಮಾತು ಬೆಳೆದಾಗ ಈ ಥರ ವ್ಯಾಜ್ಯಗಳಾಗ್ತವೆ, ಆಮೇಲೆ ತಮಾಷೆ ಹೋಗ್ಬಿಟ್ಟು ಅಮಾಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಶ್ರುತಿ ಅವರಮ್ಮ ಹೇಳ್ತಾರೆ, ಇರಲಿ ಬಿಡಿ ನಾವೆಲ್ಲ ಹಾಗೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಶ್ರುತಿ ಅವರಮ್ಮ ರೋಹಿಣಿನ ಕೇಳ್ತಾರೆ, ರೋಹಿಣಿ ಈ ವಿಚಾರದ ಬಗ್ಗೆ ನಿನ್ನ ಹತ್ರ ನಿನ್ನೆನೇ ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಿಮ್ಮಪ್ಪ ಮಲೇಷಿಯಾದಲ್ಲಿ ಎಲ್ಲಿದ್ದಾರೆ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ ಅವರ ಅಪ್ಪ ಹೇಳ್ತಾರೆ, ಮತ್ತು ಮಲೇಷಿಯಾದಲ್ಲಿ ನನಗೆ ಗೊತ್ತಿರೋ ಲಾಯರ್ಗಳೆಲ್ಲ ಇದ್ದಾರೆ, ನಿಮ್ಮಪ್ಪನ ಬಿಡಿಸೋ ಜವಾಬ್ದಾರಿ ನಂದು, ಹೇಳಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಆ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ನಾನು ಅಂತ ಹೇಳ್ತಾಳೆ. ಆವಾಗ ಶಾಂತಮ್ಮ, ಹಾಗಾದರೆ ನಿಮ್ಮಪ್ಪ ಇಷ್ಟೊತ್ತಿಗೆ ಇಲ್ಲೇ ಇರಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಶ್ರುತಿ ಅವ್ರ ಅಮ್ಮ ಹೇಳ್ತಾರೆ, ಏನಮ್ಮ ನೀನು, ನಿಮ್ಮಪ್ಪ ಅಲ್ಲಿ ಜೈಲಲ್ಲಿದ್ದರೂ ನೀನು ಇಷ್ಟಿಲ್ಲ ಆರಾಮಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ರೋಹಿಣಿ ಸಿಟ್ಟು ಬಂದುಬಿಟ್ಟು, ಏನಿದು ಈ ಥರ ಎಲ್ಲ ಪ್ರಶ್ನೆ ಕೇಳಿ ನನಗೆ ತೊಂದರೆ ಕೊಡಬೇಕಂತಲೇ ಬಂದಿದ್ದೀರಾ ಇಲ್ಲಿಗೆ, ನಾನು ನಮ್ಮ ಅಪ್ಪನ ಜೊತೆ ಮಾತುಬಿಟ್ಟೆ, ನಾನು ಸುಮಾರು ವರ್ಷ ಆಗಿದೆ, ಈ ಥರ ಎಲ್ಲ ನನ್ನನ್ನು ಕೇಳಬೇಡಿ ಅಂತ ಹೇಳ್ಬಿಟ್ಟು ಸಿಟ್ಟಿನಿಂದ ಹೇಳ್ತಾಳೆ. ಆಗ ರಂಗನಾಥ್ರವ್ರು ಹೇಳ್ತಾರೆ, ಹಾಗಾದರೆ ನಿನಗೆ ಬೇಕಾದಾಗೆಲ್ಲ ದುಡ್ಡನ್ನ ಯಾರಮ್ಮ ಕಳಿಸ್ತಿದ್ದರು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದು ಅತ್ತೆಗೋಸ್ಕರ ನಾನು ಅವ್ರ ಹತ್ರ ಕೇಳ್ತಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಮತ್ತೆ ಶ್ರುತಿ ಅವರಮ್ಮ, ಇದೂ ನಿಮ್ಮ ಅತ್ತೆಗೋಸ್ಕರನೇ ಅಮ್ಮ, ಯಾಕಂದರೆ ಈ ಮನೆಗೆ ಸಂಬಂಧ ಅಂತ ಇರೋದು ಒಂದು ನಾವು, ಇನ್ನೊಂದು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಸೂರ್ಯ ಸಿಟ್ಟು ಬಂದುಬಿಟ್ಟು, ಸೂರ್ಯ ಯಾಕೋ ಮೀನಾ ಮನೆಯವ್ರು ಇಲ್ವೋ ಅಂದಾಗ ಶ್ರುತಿ ಅವರಮ್ಮ ಹೇಳ್ತಾಳೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ವೇನಪ್ಪ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇದನ್ನು ಕೇಳಿಬಿಟ್ಟು ಸೂರ್ಯನಿಗೆ ಸಿಟ್ಟು ಬರುತ್ತೆ. ರಂಗನಾಥ್ರವರು ಹೇಳ್ತಾರೆ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀರಾ, ಅವರು ನಮ್ಮ ಸಂಬಂಧ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಶಾಂತಮ್ಮ, ಅಯ್ಯೋ ನಾನೇ ಹೇಳಿದ್ದು ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ರಂಗನಾಥ್, ಮುಚ್ಚೆ ಬಾಯಿನ, ಏಕೆ ಈ ಥರ ಜಗಳ ಆಗಬೇಕು ಅಂತಲೇ ಎಲ್ಲ ನೀನು ಮಾತಾಡ್ಕೊಂಡು ಕೂತಿದ್ಯಾ ಅಂತ ಹೇಳ್ಬಿಟ್ಟು ಬೈತಾನೆ. ನಾನು ನಿನ್ನೆಯಿಂದ ನೋಡ್ತಲೇ ಇದ್ದೀನಿ, ಅವರು ಗತಿಕರು ನಾವೆಲ್ಲ ನಿರ್ಗತಿಕರು ಅನ್ನೋ ರೀತಿ ನಿನ್ನೆಯಿಂದ ನಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಶ್ರುತಿ ಅವ್ರ ತಂದೆ ಹೇಳ್ತಾರೆ, ನೋಡಪ್ಪ ಸೂರ್ಯ, ಅವಳೇನು ಹೇಳ್ಬಾರದ್ದೇನೋ ಹೇಳಿಲ್ಲ, ಕರೆಕ್ಟಾಗಿ ಹೇಳಿದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸೂರ್ಯ, ರೀ ಸ್ವಾಮಿ, ಹೇಳ್ಬಾರದ್ದನ್ನೇ ಅವರು ಹೇಳಿರೋದು ಅಂತ ಹೇಳ್ಬಿಟ್ಟು ಬೈತಾನೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀಯಾ, ಏಕೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಿದ್ದೀಯಾ, ಈ ಮನೆ ಕಟ್ಟೋಕ್ಕೆ ಸಾಲ ಕೊಡಿಸಿರೋದು ನಮ್ಮ ಯಜಮಾನ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ತಾಯಿ ಹೇಳ್ತಾರೆ, ಏನಪ್ಪ ಸೂರ್ಯ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಹೀಗೆಲ್ಲ ಬೈತಾ ಇದೆಯಾ ನಮಗೆ, ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಿದ್ದೀಯಾ ನೀನು, ಅಷ್ಟರಲ್ಲೂ ಈ ಮನೇನ ಕಟ್ಟೋಕ್ಕೆ ಸಾಲ ಕೊಡಿಸಿರೋದು ನಮ್ಮ ಯಜಮಾನ್ರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಸೂರ್ಯ, ಸಾಲ ತಾನೇ ಕೊಡಿಸಿರೋದು, ಸಾಲ ಏನು ತೀರಿಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ. ಹೀಗೆ ಒಬ್ರಿಗೊಬ್ರು ಜಗಳ ಆಡ್ಕೊಂಡ್ಬಿಟ್ಟು ಅಷ್ಟರಲ್ಲಿ ಶ್ರುತಿ ಮತ್ತು ರವಿನೂ ಸಹ ಬರ್ತಾರೆ. ಅವರಿಬ್ಬರೂ ಸಹ ಮೀನಾ ಮತ್ತು ಸೂರ್ಯನೇ ಬೈತಾರೆ. ಇಲ್ಲಿಂದ ಮತ್ತೆ
ಶ್ರುತಿ ತಂದೆ ತಾಯಿ ಇಬ್ಬರೂ ಸಹ ಜಗಳ ಮಾಡ್ಕೊಂಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ತಾರೆ. ಅದು ನೋಡ್ಬಿಟ್ಟು ಶಾಂತ ಹೇಳ್ತಾಳೆ, ನೋಡಿದ್ರಾ ನಿನ್ನ ಮಗನಿಂದ ಎಲ್ಲ ಬರೀ ಇದೇ ರೀತಿ ಜಗಳ ಆಡಂಗಾಯ್ತು ಅಂತ ಹೇಳ್ಬಿಟ್ಟು ಬೈತಾಳೆ. ರೋಹಿಣಿ ಮತ್ತು ಮನೋಜ್ ಇಬ್ಬರೂ ಸಹ ಕಾರ್ನಲ್ಲಿ ಹೋಗ್ತಿರ್ತಾರೆ. ಆವಾಗ ಗುಪ್ತಾ ಸರ್ ಅನ್ನೋರು ಫೋನ್ ಮಾಡ್ತಾರೆ. ಅದಕ್ಕೆ ರೋಹಿಣಿ ಮನೋಜ್ ಗುಪ್ತಾ ಸರ್ ಫೋನ್ ಮಾಡ್ತಿದ್ದಾರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆವಾಗ ಮನೋಜ ಮಾತಾಡ್ತಾನೆ ಅವ್ರ ಜೊತೆ. ಅವ್ರು ಹೇಳ್ತಾರೆ, ಮನೋಜ, ನಾನು ನಿನ್ನ ಸೇಲ್ಸ್ನೆಲ್ಲ ಚೆಕ್ ಮಾಡ್ತಿದ್ದೆ. ಹೊಸ ಸಬ್ ಡೀಲರ್ಸ್ ಎಲ್ಲ ಆ್ಯಡ್ ಆಗಿದ್ದಾರೆ. ನಾನು ನಿಮ್ಮ ಸೇಲ್ಸ್ನೇ ಚೆಕ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಸರ್, ಚೆನ್ನಾಗಿ ನಡೆದಿದೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಗುಪ್ತಾ ಸರ್ ಹೇಳ್ತಾರೆ, ನಾನೊಂದಿಷ್ಟು ಪ್ರಾಡಕ್ಟ್ಸ್ನ ನಿಮಗೆ ಕಳಿಸ್ಕೊಡ್ತೀನಿ, ಅದ್ರ ವಿಚಾರ ಮಾತಾಡೋಣ ಅಂತ ಹೇಳ್ಬಿಟ್ಟೆ ಫೋನ್ ಮಾಡಿದ್ದು. ನೋಡಿ, ನಾನು ಇವಾಗ ಹೇಳ್ತೀನಿ, ನಿಮ್ಮ ಶಾಪು ಮತ್ತು ನನ್ನ ಪ್ರಾಡಕ್ಟ್ನ ಚೆನ್ನಾಗಿ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ ಸರ್, ಆ ಥರ ಎಲ್ಲ ಮಾಡೋದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದನ್ನೆಲ್ಲ ನಾನು ನೋಡ್ಕೊತೀನಿ, ಆ ದುಡ್ಡಿನ ವಿಚಾರನೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಹಾಗಾದರೆ ನಾವು ಬಾಲಿವುಡ್ ಹೀರೋಯಿನ್ಸ್ ಎಲ್ಲ ಕರೆಸ್ಬೇಕಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇನು ಬೇಡಪ್ಪ, ನೋ, ನಾನು ಮಾಡಿರೋ ಆ್ಯಡ್ಸ್ ಪ್ಲ್ಯಾನಿಗೆ ಯಾವುದೇ ರೀತಿ ಹೀರೋಯಿನ್ಸ್ಗಳು ಸೆಲೆಬ್ರಿಟಿಗಳು ಬೇಡ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಏನು ಗೊತ್ತಾ, ಈಗೆಲ್ಲ ಕಂಪನಿ ಓನರ್ಸ್ಗಳೇ ಪ್ರಾಡಕ್ಟ್ಗೆ ಆ್ಯಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಸರ್ ಅಂತ ಹೇಳ್ಬಿಟ್ಟು ಮನೋಜನು ಸಹ ಹೇಳ್ತಾನೆ. ಅದಂತೂ ಈಗಂತೂ ಟ್ರೆಂಡ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಮತ್ತು ಹೌದು, ಅಫ್ಕೋರ್ಸ್, ಇವಾಗ ನಾವು ನಿಮ್ಮ ಶಾಪಲ್ಲೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಪ್ರಾಡಕ್ಟ್ಸ್ಗೆ ಆ್ಯಡ್ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನಮ್ಮ ಫ್ಯಾಮಿಲಿನ ಎಲ್ರನ್ನೂ ಹೇಗೆ ಒಪ್ಸೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ ಮನೋಜ. ಆ್ಯಡ್ಸ್ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಗುಪ್ತಾ ಸರ್ 2 ಲಕ್ಷ ಅಮೌಂಟ್ನ ಹಾಕ್ತಾರೆ. ಅದನ್ನು ನೋಡಿಬಿಟ್ಟು ಓಕೆ ಸರ್, ನಾನು ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದುಬಿಟ್ಟು ಎಲ್ರ ಜೊತೆನೂ ಸಹ ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಆದರೆ ಈ ದುಡ್ಡು ಹಾಕಿರೋ ವಿಚಾರನ ಮಾತ್ರ ಮಾತಾಡಲ್ಲ. ಅದಕ್ಕೆ ಶಾಂತಮ್ಮ ಹೇಳ್ತಾಳೆ, ಆಹಾ, ಎಂಥ ಒಳ್ಳೆ ಸುದ್ದಿ ಹೇಳ್ದು, ಒಳ್ಳೇದಾಗಲಿ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲಿ ಶ್ರುತಿನೂ ಸಹ ಕಂಗ್ರ್ಯಾಟ್ಸ್ ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇದನ್ನೆಲ್ಲ ನೋಡಿಬಿಟ್ಟು ರವಿ, ಮನೋಜ, ನೀನು ಹೇಳ್ತಿರೋದೆಲ್ಲ ಸತ್ಯನೇನೋ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಮನೋಜ, ಹೌದು, ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ನಿಜ ಅಂತ ಹೇಳ್ಬಿಟ್ಟು. ಸೂರ್ಯ, ನಾನು ಬರಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ರೋಹಿಣಿ, ಮಾವ, ನೀವೇ ನೋಡಿ ಅವ್ರನ್ನ ಒಪ್ಪಿಸ್ಬೇಕು, ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತಿರೋದು ನಮಗೆ ಒಳ್ಳೇದಾಗಲಿ ಅಂತ ತಾನೇ, ನೀವೇ ಒಪ್ಪಿಸಿ ಮಾವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ರಂಗನಾಥ್ರವ್ರು ಸೂರ್ಯಂಗೆ ಬುದ್ಧಿ ಹೇಳ್ಬಿಟ್ಟು, ನಾವೆಲ್ಲ ಒಂದಾಗಿರೋಣಪ್ಪ, ಒಪ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಒಪ್ಪಿಸ್ತಾರೆ. ಇಲ್ಲಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ.